ಅಯ್ಯೋ 2 ನಿಮಿಷ ಸ್ಕ್ರೀನ್ ಕೊಟ್ರೆ ಏನೂ ಆಗಲ್ಲ ಅಂತ ಹೇಳೋರ್ಗೆ ಸ್ಕ್ರೀನ್ ಟೈಮ್ ಅನ್ನೋ ಮಹಾಮಾರಿ ಮಕ್ಕಳ ಬೆಳವಣಿಗೆ ಮೇಲೆ ಹೇಗೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ. ನೋಡಿ, 1 ರಿಂದ 2 ವರ್ಷದ ತನಕ ಮಕ್ಕಳು ಬೆಳೆಯುವಷ್ಟೊತ್ತಿಗೆ ಅವರಿಗೆ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಾಗೋಗಿರುತ್ತೆ. ಯಾಕೆಂದ್ರೆ ಎಲ್ಲರ ಕೈಲೂ ಅದೇ ಇರುತ್ತೆ, ಯಾವಾಗ್ಲೂ ಮನುಷ್ಯರು ಅದನ್ನೇ ನೋಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ನ್ಯಾಚುರಲಿ ಅವ್ರಿಗೆ ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ, ಮೊಬೈಲ್ನ ನಾವು ನೋಡ್ಬೇಕು ಅಂತ. ಅವಾಗ 2ನೇ ವಯಸ್ಸಲ್ಲಿ ಪೋಷಕರು 2 ಮಿನಿಟ್ ಏನಾಗಲ್ಲ ಬಿಡು ಅಂತ ಕೊಟ್ಟಾಗ ಅದು 3ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ 30 ನಿಮಿಷ, 4ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ 1 ಗಂಟೆ, 5ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ 2 ಅವರ್ ಆಗಿ ಬೆಳೆದು ಹೋಗುತ್ತೆ. ಮೊಬೈಲ್ ಟೈಮ್ ಕೊಡೋದ್ರಿಂದ ಏನಪ್ಪಾ ಅಷ್ಟು ದೊಡ್ಡದಾಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ? ಪ್ರಾಬ್ಲಮ್ ಬರೀ ಮೊಬೈಲ್ ಕೊಡೋದ್ರಿಂದ ಅಲ್ಲ, ಮೊಬೈಲಲ್ಲಿ ಯಾವ ಥರ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್, ಮೊಬೈಲಲ್ಲಿ ಬರ್ತಾ ಇರೋ ಎಲ್ಲ ಕಂಟೆಂಟೂ ಈಗ ಎಷ್ಟು ಬೇಗ ನೋಡ್ತಾ ಇರೋರ್ನ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು ಅನ್ನೋದೇ ಹೊರತು ಅವ್ರಿಗೆ ಏನು ವ್ಯಾಲ್ಯೂ ಕೊಡ್ತೀವಿ ಅನ್ನೋದಲ್ಲ ಈಗ. ಆಮೇಲೆ ಕಂಟೆಂಟಲ್ಲಿ ಕೂಡ ಎಕ್ಸಾಜುರೇಟೆಡ್ ಅಗ್ರೆಷನ್ ಕೂಡ ತೋರಿಸ್ತಾ ಇದ್ದಾರೆ. ಆಮೇಲೆ ಹೈ ವಲ್ಗ್ಯಾರಿಟಿ ಕೂಡ ತೋರಿಸ್ತಾ ಇದ್ದಾರೆ. ಯಾಕೆಂದ್ರೆ ಜನರ ಹತ್ರ ಅಟೆನ್ಷನ್ ಸ್ಪ್ಯಾನ್ ಇಲ್ಲ, ಅದನ್ನ ಗ್ರ್ಯಾಬ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ತರಹದ ಕಂಟೆಂಟ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಮಕ್ಳ ಕೈ ಸಿಕ್ಕಾಗ ಅದನ್ನೆಲ್ಲ ಅಬ್ಸಾರ್ವ್ ಮಾಡಕ್ ಟ್ರೈ ಮಾಡ್ತಾರೆ. ಅದರಿಂದ ಏನು ಇಶ್ಯೂಸ್ ಬರುತ್ತೆ ಅಂತೀರಾ? ಎಮೋಷನಲ್ ರೆಗ್ಯುಲೇಷನ್ ಬಿಲ್ಡ್ ಆಗಲ್ಲ. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿರುತ್ತೆ. ನೀವು ಹೇಳೋ ಮಾತು ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಟ್ಯಾಂಟ್ರಮ್ ಮತ್ತೆ ರೆಸ್ಟ್ಲೆಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸರಿಯಾಗಿ ಮಲಗೋದಿಲ್ಲ, ಹೇಳೋದಿಲ್ಲ, ಸ್ವಲ್ಪಕ್ಕೂ ಇರಿಟೇಟ್ ಆಗ್ತಾ ಇರ್ತಾರೆ. ಆಮೇಲೆ ಕೆಲವು ಮಕ್ಕಳಲ್ಲಿ ಸ್ಪೀಚ್ ಡಿಲೇನೂ ಆಗೋಗುತ್ತೆ. ಅಂದ್ರೆ ಅವ್ರು ಮೊಬೈಲ್ ಮುಂದೆ ಸುಮ್ಮನೆ ಕೂತಿರ್ತಾರೆ, ಅವರಿಗೆ ಮಾತಾಡ್ಲಿಕ್ಕೆ ಅಥವಾ ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡ್ಲಿಕ್ಕೆ ಗೊತ್ತಾಗೋದು ಇಲ್ಲ. ಇದೆಲ್ಲ ದುಷ್ಪರಿಣಾಮಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ ಕಾನ್ಶಿಯಸ್ ಆಗಿ ಮೊಬೈಲ್ ಟೈಮ್ನ ರೆಗ್ಯುಲೇಟ್ ಮಾಡೋದ್ರಿಂದ ಅಥವಾ ಯಾವ ಕಂಟೆಂಟ್ನ ಅವ್ರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋದು ರೆಗ್ಯುಲೇಟ್ ಮಾಡೋದ್ರಿಂದ ಅವರ ಕಾಗ್ನಿಟಿವ್ ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂತ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಎಜುಕೇಷನಲ್ ಟಾಯ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಬುಕ್ಸ್ ಮತ್ತು ಸ್ಟೋರೀಸ್ನ ಹೇಳ್ಕೊಡ್ತಾರೆ. ಆಮೇಲೆ ಮಕ್ಕಳನ್ನ ಆಕ್ಟಿವಿಟಿಗೆ ಇನ್ವಾಲ್ವ್ ಮಾಡ್ತಾರೆ, ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಫೋಕಸ್ ಮತ್ತು ಪೇಷನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಮತ್ತು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಯಾಕೆ, ಏನು, ಹೇಗೆ ಅಂತ ಕ್ವಶನ್ಸ್ಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಆಮೇಲೆ ಇಮ್ಯಾಜಿನೇಷನ್ ಮತ್ತು ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ. ಬೇರೆ ಬೇರೆ ಪದಗಳು, ವಸ್ತುಗಳನ್ನ ಗ್ರಾಸ್ ಮಾಡಕ್ಕೆ ಕಲಿತವೆ. ಇವನ್ ದೊಡ್ಡ ಮೇಧಾವಿ, 5 ವರ್ಷದ ತನಕ ಮಕ್ಕಳಿಗೆ ಇದೆಲ್ಲ ಅಫೆಕ್ಟ್ ಆಗುತ್ತಾ ಅಂತ ಕೇಳ್ಬೋದು ನೀವು. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರ ಮೆದುಳು ಮತ್ತು ಥಿಂಕಿಂಗ್ ಕೆಪಾಸಿಟಿ 90% 5 ವರ್ಷದ ತನಕ ಬೆಳೆದ್ಬಿಡುತ್ತೆ. ಇದನ್ನು ಕರೀತಾರೆ ಗೋಲ್ಡನ್ ವಿಂಡೋ. ಈ ಸಮಯನ ಒಂದ್ಸತಿ ಕಳ್ಕೊಂಡ್ಮೇಲೆ ಅದನ್ನ ವಾಪಸ್ ಪಡೆಯೋಕ್ಕಾಗಲ್ಲ. ಸೊ ನೀವು ಕಾನ್ಶಿಯಸ್ ಆಗಿ ಪೇರೆಂಟಿಂಗ್ ಮಾಡಬೇಕು ಅಂತೀರಾ? ಸ್ಕ್ರೀನ್ ಅಂತ ಕಮೆಂಟ್ ಮಾಡಿ, ಹೇಗೆ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡಬೇಕು ಅನ್ನೋ ರಿಸರ್ಚ್ ಮಾಡಿರೋ ಗೈಡ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ.